ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರ್ಬೇಡ್ರಿ. ಗೊತ್ತಿರುವಂತಹ ವಿಚಾರ ನೋಡ್ರಿ ಎಲ್ಲರಿಗೂ. ಇದು ಅಷ್ಟು ಸಿಂಪಲ್ ನ್ಯಾಗ ಮುಗಿಯುವುದಲ್ಲ ನೋಡ್ರಿ. ಹಾದಿ ಬೀದಿಯಲ್ಲಿ ಹೋಗುವಂತ ಇಬ್ರು ವ್ಯಕ್ತಿಗಳ ನಡುವೆ ಜಗಳ ನಡೆದ್ರೆ ಜಲ್ದಿ ಮುಗಿಯೋದಿಲ್ಲ. ಅಂತಹದ್ರಾಗ ಇದು ಎರಡು ದೇಶಗಳ ನಡುವೆ ನಡೆಯುವಂತ ಯುದ್ಧ. ಭಾರತ ಪಾಕ್ ಯುದ್ಧದ ಮುಂದಿನ ಹಂತ ಅಂದ್ರ ಪಾಕಿಸ್ತಾನದ ಲಾಹೋರ್ನ್ಯಾಗ ದಾಳಿ ಆಗೈತಿ. ಭಾರತೀಯ ವಾಯುಪಡೆ ಈ ದಾಳಿ ನಡೆಸಿರುವಂತದ್ದು. ಇದರಿಂದ ಈಗ ಪಾಕಿಸ್ತಾನಕ್ಕೆ ಮತ್ತೊಂದು ದೊಡ್ಡ ಹೊಡೆತ ಕೊಟ್ಟಂಗ ಆಗೈತಿ ನೋಡ್ರಿ. ಭಾರತದ ಶ್ರೀನಗರ, ಜಮ್ಮು ಮತ್ತು ಒಂದಷ್ಟು ಪ್ರದೇಶಗಳ ಮೇಲೆ ಡ್ರೋನ್ ಮಿಸೈಲ್ ಅಟ್ಯಾಕ್ ಮಾಡ್ಬೇಕಂತ ಹೇಳಿ ಪಾಕಿಸ್ತಾನ ಟ್ರೈ ಮಾಡಿತ್ತು. ಆದ್ರ ಫೇಲ್ ಆಯ್ತು. ಆದ್ರ ಅದಕ್ಕಿಂತ ಮೊದಲೇ ಭಾರತ ಅಟ್ಯಾಕ್ ಮಾಡಿ ಬರೋಬ್ಬರ್ ಉತ್ತರ ಕೊಟ್ಟದ್ ನೋಡ್ರಿ. ಲಾಹೋರ್ ಅಷ್ಟೇ ಅಲ್ರಿ, ಮತ್ತೆ ರಾವಲ್ಪಿಂಡಿ ಪ್ರದೇಶದಾಗೂ ದಾಳಿ ಆಗ್ಯದ ಅಂತ ಹೇಳಿ ಗೊತ್ತಾಗ್ಲಿಕ್ಕತ್ತದ. ಇದರಿಂದ ಅರ್ಥ ಆಗುದು ಏನು ಅಂತಂದ್ರ, ಇನ್ನು ಪಾಕಿಸ್ತಾನದಾಗ ಖರೇ ಹೇಳ್ಬೇಕಂದ್ರ ವಿಚಿತ್ರ. ಇದನ್ನ ಕೇಳಿದ್ರೆ ಆಶ್ಚರ್ಯ ಅನಿಸ್ತ ನನಗ. ಸರಿಯಾದ ಒಂದು ಏರ್ ಡಿಫೆನ್ಸ್ ಸಿಸ್ಟಮೇ ಇಲ್ಲಂತ. ಚೀನಾದ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಇಷ್ಟು ದಿನ ಪಾಕಿಸ್ತಾನದಾಗ ಬಳಸ್ಲಿಕ್ಕತ್ತಿದ್ರಂತ. ಆದ್ರೆ ಈಗ ಏರ್ ಡಿಫೆನ್ಸ್ ರೆಡಾರ್ಗಳನ್ನ ನಾಶ ಮಾಡಿರುವುದಾಗಿ ಭಾರತ ಹೇಳೈತಿ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ಘರ್ಷಣೆ ಏನೈತಲ್ಲ ಇಲ್ಲಿಗೆ ಮುಗಿಯುವಂಥದ್ದಲ್ಲ. ಅಷ್ಟೇ ಅಲ್ಲ, ಭಾರತ ಕೂಡ ಎಲ್ಲಾ ರೀತಿಯಲ್ಲಿಂದ ಸಿದ್ಧವಾಗಿರ್ಬೇಕಾಗ್ತದೋ. ಎರಡು ದೇಶಗಳ ನಡುವೆ ಯುದ್ಧ ಅಂದ್ರೆ ಸುಮ್ಮನೆ ಮಾತಲ್ಲದು. ಈಗ ಏನಾಗ್ಯದ ಅಂದ್ರ, ಅಮೆರಿಕ ಸಹಿತ ಅಲ್ಲಿನ ಒಂದು ಲಾಹೋರ್ನಾಗ ಏನ್ ಅಮೆರಿಕ ಪ್ರಜೆಗಳದಾರ ಅವ್ರಿಗೆ ಅಲ್ಲಿಂದ ಬಿಟ್ಟು ಎಲ್ಲರೂ ದೂರ ಹೋಗ್ರಿ, ಇನ್ನ ಇದು ಯುದ್ಧ ಮುಂದುವರಿಯಬಹುದು, ಇನ್ನ ದಾಳಿ ಹೆಚ್ಚಾಗಬಹುದು ಅಂತ ಹೇಳಿ ಅಮೆರಿಕದ ನಾಗರಿಕರಿಗೆ ಒಂದು ಸೂಚನೆಯನ್ನು ಕೊಟ್ಟದಂತ ನೋಡ್ರಿ. ಒಂದು ಅರ್ಥದಾಗ ಹೇಳ್ಬೇಕಂದ್ರೆ ಇವತ್ತು ಭಾರತೀಯ ಸೇನೆ ಎಷ್ಟು ಸಶಸ್ತ್ರ ಆಗೈತಿ. 10-11 ವರ್ಷಗಳ ಹಿಂದೆ ಅಂದ್ರೆ 2014 ಮೊದಲು ಹೆಂಗಿತ್ತು ಭಾರತೀಯ ಸೇನೆ ಪರಿಸ್ಥಿತಿ ಹೆಂಗಿತ್ತು, ಮೋದಿ ಬಂದ ಮೇಲೆ ಭಾರತೀಯ ಸೇನೆ ಎಷ್ಟು ಸಶಸ್ತ್ರ ಆಗ್ಯದ ಅನ್ನೋದ್ರ ಬಗ್ಗೆ ನಾ ಬಹಳಷ್ಟು ಸಲ ಮಿರ್ಚಿ ಮಂಡಕ್ಕಿದಾಗ ಹೇಳಿನಿ. ಆದ್ರೆ ಈ ವಿಷಯ ಈ ಹದಿಹರದ ಯುವಕ ಹುಡುಗರು ಹೇಳ್ತಾರಂದ್ರ ಬಹಳ ಹಿಗ್ಗಾಗ್ತದ. ಇವರಿಗೆ ಮೊದಲು ತಿಳುವಳಿಕೆ ಬರಬೇಕಾಗಿರುವಂಥದ್ದು. ಇಂದಿನ ಯುವಕರೇ ನಾಳಿನ ನಮ್ಮ ಸೈನಿಕರು, ನಾಯಕರಾಗುವಂಥವ್ರು. ಹಿಂಗಾಗಿ ಈ ಹುಡುಗನ ಮಾತೊಂದ್ಸಲ ಕೇಳ್ರಿ ನೀವು. 2014 से पहले हमारी फौज इंतजार करती थी। अरे सर मर रहे हैं और ऑर्डर दे दो हमें, मर रहे हम क्या करें, मरते रहो यार, सामने वाले हमारे लिए इम्पोर्टेंट है। आज तुम्हें जो करना कर लो भाई, बाकी मैं संभाल लूंगा। ये है मोदी, ये है मोदी। और फिर क्या तो मोदी क्यों चाहिए? अरे हमें चाहिए मोदी। तुम ये कह रहे हो महंगाई भाई, 15,000 का आटा होगा ना हम तो भी ले लेंगे, 2,000 का आटा हम तब भी ले लेंगे, मोदी चाहिए। ಖರೆಯದಲ್ಲೇನ್ರಿ, ಏನು ಭಾರತೀಯ ಸೇನೆ ಮೇಲೆ ಎಷ್ಟು ನಂಬಿಕೆ ಇಟ್ಟಾರ, ಆ ನಂಬಿಕೆನ ಹುಸಿಗೊಳಿಸ್ಲಿಲ್ಲ. ಈ ಹುಡುಗನ ಜೋಶ್ ನೋಡಿದ್ರಿ ನೀವು. ಈಗ ಇನ್ನೊಂದು ದೃಶ್ಯ ತೋರಿಸ್ತೇನೆ ನಿಮಗೆ. ಅಲ್ಲಿ ಸೀನ್ ಕಟ್ ಆದ್ರೆ ಈ ಸೀನ್ ನೋಡ್ಬೇಕು ನೀವು. ಭಾರತೀಯ ಸೇನೆ ಶತ್ರು ರಾಷ್ಟ್ರದ ಮೇಲೆ ಯುದ್ಧ ಸಾರೆ ಇದೆ. ಈ ಸೇನೆಗೆ ಅಭಿನಂದನೆ ಸಲ್ಲಿಸ್ಬೇಕು, ಕಂಗ್ರಾಚುಲೇಷನ್ಸ್ ಹೇಳ್ಬೇಕು. ಆದ್ರ ಇಲ್ಲಿ ಬಂದಾರ ನೋಡ್ರಿ ಇವ್ರು ಅಭಿನಂದನೆ ಸಲ್ಲಿಸ್ಲಿಕ್ಕ. ಇವ್ರು ಮಾರಿ ಒಂದ್ಸಲ ಚಂದಗೆ ಲಕ್ಷ್ಯ ಕೊಟ್ಟು ನೋಡ್ಬಿಡ್ರಿ. वर्किंग कमेटी में हमारा डिस्कशन हुआ, पूरा समर्थन, फुल सपोर्ट टू आवर फोर्सेस, बेस्ट विशेस टू देम, much love to them, complete support from the Congress party and the Congress working committee. ನೋಡಿದ್ರೆ ಯಾರು ಒಬ್ರು ಮುಖದಾಗ ಖುಷಿ, ಸಂತೋಷ, ಉತ್ಸಾಹ, ಭಾರತೀಯ ಸೇನೆ ಬಗ್ಗೆ ಹೆಮ್ಮೆ ಎಷ್ಟು ಹುಡುಕ್ಯಾಡಿದ್ರು ಕಾಣ್ಲೇ ಇಲ್ರಪ್ಪ. ಮಾರಿ ಒಬ್ರೊಬ್ರದ್ದು ಮಾರಿ ನೋಡ್ಬೇಕು ನೀವು. ಖರೆ ನನಗ ಅನಸ್ಲಿಕ್ಕತ್ತದ ಈ ಪಾಕಿಸ್ತಾನದಾಗ ಏನೋ ಉಗ್ರ ಸಾತ್ರಲ್ಲ ಅವ್ರ ಅಂತ್ಯ ಸಂಸ್ಕಾರಕ್ಕೂ ಹೋಗ್ಯಾರ ಅನ್ನೋ ತರ ಕಾಣ್ಲಿಕ್ಕತ್ತಾರ. ಅವ್ರ ಮುಖ ಹಾವ ಭಾವ ಅಷ್ಟೇ ಅಲ್ರಿ, ಅವ್ರು ಹಾಕೊಂಡಿರೋ ಬಿಳಿ ಬಟ್ಟಿನೂ ನೋಡಿದ್ರೆ ನೀವು ಅಲ್ಲ ನನಗಷ್ಟೇ ಹಂಗ ಅನ್ಸ್ಲಿಕ್ಕತ್ತದ ಅಥವಾ ಈ ದೃಶ್ಯ ನೋಡಿದಾಗ ನಿಮಗೂ ಹಂಗೆ ಅನ್ಸಿತ್ತಂದ್ರೆ ಕಮೆಂಟ್ ಮಾಡ್ರಿ. ಬಟ್ ನನಗ ಅನಿಸ್ಲಿಕ್ಕತ್ತದ ಇದವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್, ಅವ್ರ ಮಾರಿನೇ ಹಿಂಗೆ ಅದಂತ ಮಾತ್ರ ಹೇಳಕ್ ಹೋಗ್ಬೇಡ್ರಿ, ಪಾಪ ಮನ್ಸಿಗೆ ಹಚ್ಕೋತಾರ.
ನನ್ ಜೊತೆ ಎಲ್ಲರೂ ಕೂಡ ಹೇಳ್ರಿ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ. ಭಾರತ್ ಮಾತಾ ಕಿ ಜೈ. ನೋಡ್ರಿ, ಭಾರತೀಯದಾಗಿರುವಂಥವ್ರು, ಭಾರತೀಯರು, ಈ ಬ್ಯಾರೆ ದೇಶದಾಗಿರುವಂತಹ ಭಾರತೀಯರು ಸಹಿತ ಭಾರತ್ ಮಾತಾ ಕಿ ಜೈ ಅಂತ ಹೇಳಲಿಕ್ಕೆ ಏನ್ರಿ ಸಮಸ್ಯೆ ಐತೆ, ಪ್ರಾಬ್ಲಮ್ ಐತೆ, ಹೇಳಬಾರ್ದು ಅಂತ ಅನಿಸ್ತೈತೆ? ಖಂಡಿತ ಇಲ್ಲಲ್ಲ, ಪಕ್ಕ ಇಲ್ಲಲ್ಲ. ಆದ್ರೆ ಇಲ್ಲಿ ಕೆಲವರಿಗೆ ನೋಡ್ರಿ ಅದು ಏನೋ ಗೊತ್ತಿಲ್ಲಪ್ಪ, ಅದು ಎಂಥ ಮನಸ್ಥಿತಿ ಅಂತ ಗೊತ್ತಿಲ್ಲ. ಭಾರತ್ ಮಾತಾ ಕಿ ಜೈ ಅಂತ ಹೇಳಕ್ ಮಾತ್ರ ಬಹಳ ದೊಡ್ಡ ಸಮಸ್ಯೆ ಅದ, ದೊಡ್ಡ ತ್ರಾಸ ಆಗ್ತೈತಿ ಇವ್ರಿಗೆ. ಹೆಂಗ್ ಮಾರಿ ಹೆಂಗ್ ಎಳಿಬಿಟ್ಕೊಂಡು ಏನು ನಮಗೂ ಭಾರತಕ್ಕೂ ಏನು ಸಂಬಂಧನೇ ಇಲ್ಲ ಅನ್ನೋರ್ ತರ ಕುಂತಾರ. ಒಂದ್ಸಲ ನೋಡ್ಬಿಟ್ರಿ. Everyone on. Let's say it together. Bharat. Everyone on. Bharat Mata ki. Bharat Mata ki. Vande. Vande. See. Rajiv Desai won't say it. Rajiv Desai won't say it. Did you see Rajiv Desai won't say it, Sanju? Well, I am questioning it. I am questioning it. Deal with it. Deal with it. You sounding demented. Say Bharat Mata ki jai. Say Bharat Mata ki jai. Or demented. Say, Congressman, say Bharat Mata ki jai. To anybody here, and they'll all say you're the. I'm asking you. Everybody knows you're You demented. pseudo-secularist, intellectual frauds. ಇಂಥವ್ರಿಗೆ ಏನ್ ಹೇಳ್ಬೇಕಂತೀನಿ? ಶತ್ರು ರಾಷ್ಟ್ರಕ್ಕೆ ಜಿಂದಾಬಾದ್ ಅನ್ನುವಂಥವ್ರು ಇವ್ರದ ಪಕ್ಷದಾಗ ಸಿಗ್ತಾರ. ಭಾರತ್ ಮಾತಾ ಕಿ ಜೈ ಅಂತ ಹೇಳಲಿಕ್ಕೆ ತ್ರಾಸ ಆಗೋರು ಇಂಥವ್ರ ಇಲ್ಲಿ ಸಿಗ್ತಾರ. ಎಂಥವ್ರು ಅಂತ ಇವ್ರನ್ನ ಭಾರತೀಯರು ಅಂತ ಸ್ವೀಕರಿಸೋದಾದ್ರೂ ಹೆಂಗ್ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ನೋಡ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.